RCBಯ ಸಂಭ್ರಮಾಚರಣೆ ವೇಳೆ ಆಗಿರ್ತಕ್ಕಂಥ ದುರ್ಘಟನೆಯನ್ನು ಖಂಡಿಸಿ ಇವತ್ತು BJP ಪಕ್ಷದಿಂದ ಪ್ರತಿಭಟನೆ ಕೂಡ ಹಮ್ಮಿಕೊಳ್ಳಲಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಶಾಸಕರಾಗಿರ್ತಕ್ಕಂಥ CK ರಾಮಮೂರ್ತಿ ಸರ್ ಇದ್ದಾರೆ. ಸರ್, ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ ಒಂದು RCB ತಂಡದ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಸರಿಯಾದ ರೀತಿ ಒಂದು ಕಾರ್ಯಕ್ರಮ ರೂಪಿಸಲಿಲ್ವಾ ಅನ್ನುವಂಥದ್ದು. ಇವತ್ತು ನಾವು ಮಹಾತ್ಮ ಗಾಂಧಿ ಪ್ರತಿಮೆ ಮುಂದೆ ಇಡೀ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಶಾಸಕರುಗಳು MLCಗಳು ಇವತ್ತು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಕಾರಣ ಇವತ್ತು ಕರ್ನಾಟಕದಲ್ಲಿ ಒಂದು ಸೂತಕದ ಛಾಯೆ ಇದೆ. ಇವತ್ತು ಏನು ಒಂದು ದುರ್ಘಟನೆ ನಡೆದಿದೆ, ಎಲ್ಲದಕ್ಕೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಮಂತ್ರಿಗಳು, ಮುಖ್ಯಮಂತ್ರಿಗಳು ಮತ್ತು DCM ಅವರು ರಾಜೀನಾಮೆಯನ್ನು ಆಗ್ರಹವನ್ನು ಮಾಡ್ತಾಯಿದ್ದೀವಿ. ಇವತ್ತು ನೋಡಿ, ಇದನ್ನು ವಿಮರ್ಶೆ ಮಾಡಿದಾಗ ಇವತ್ತು ಈ ಕಾರ್ಯಕ್ರಮ ಮಾಡಿದ್ದೇ ತಪ್ಪು, ವಿಧಾನಸೌಧ ಮುಂದೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರಿ. ಅದಾದಮೇಲೆ ನೀವೇ ಒಂದು ಕರೆ ಕೊಟ್ರಿ, ಕ್ರೀಡಾಂಗಣಕ್ಕೆ ಬರಬೇಕು ಅಂತ ಕರೆ ಕೊಟ್ರಿ. ಬರೀ ಇರುವಂಥ ಸುಮಾರು 20-24 ಗೇಟ್ಗಳಲ್ಲಿ 3 ಗೇಟ್ ಓಪನ್ ಮಾಡಿಬಿಟ್ಟು ಎಲ್ಲೋ ಒಂದು ಕಡೆ ಭದ್ರತಾ ಲೋಪವನ್ನು ತಾವೇ ಮಾಡಿಸಿ ಪೊಲೀಸ್ನವ್ರಿಗೆ ನೀವು ಅರಕೆಯ ಕುರಿಯನ್ನು ಮಾಡಿದ್ರಿ. ನೀವು ಕಮಿಷನರ್ ಅವರು ಪ್ರಾಮಾಣಿಕ ಒಬ್ಬ ಕಮಿಷನರ್, ನೀವು ಕರ್ನಾಟಕದ ಇತಿಹಾಸದಲ್ಲಿ ಸಸ್ಪೆಂಡ್ ಮಾಡಿರೋದು ಇದೇ ಮೊದಲು. ಈ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆ ಕೊಡಲೇಬೇಕು ಅಂತ ಕರ್ನಾಟಕ ಜನ ಆಗ್ರಹ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ನಾವು ಹೋರಾಟವನ್ನು ನಿರಂತರವಾಗಿ ಮಾಡ್ತೇವೆ. ನಾವು ಸರ್, ಅಧಿಕಾರಿಗಳ ವೈಫಲ್ಯ ಕಂಡು ಬಂದಿದೆ, ಹಾಗಾಗಿ ನಾವು ಅಮಾನತ್ ಮಾಡಿದ್ದೇವೆ. BJPಯವರು ಒಂದು ಕಡೆ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು CM ಸಿದ್ದರಾಮಯ್ಯವರು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರಿ ಒಂದು ಕಾರ್ಯಕ್ರಮದಲ್ಲಿ ಮೊಮ್ಮಕ್ಕಳನ್ನ ಕರ್ಕೊಂಬಂದು ಫೋಟೋ ಶೂಟ್ ಮಾಡೋ ಅಗತ್ಯ ಏನಿತ್ತು? ಇವತ್ತು ಆ ದಿನ ಸನ್ಮಾನ್ಯ DK ಶಿವಕುಮಾರ್ ಅವರು ಕಪ್ಗೆ ಮುತ್ತನ್ನು ಕೊಡ್ತಾರೆ ಕ್ರೀಡಾಂಗಣದಲ್ಲಿ. ಆಚೆ ಕಡೆ 10 ಹೆಣಗುಲ್ ಬಿದ್ದಿದೆ. ಇದು ಯಾರು ವೈಫಲ್ಯ? ಇದು ಈ ಸರ್ಕಾರದ ವೈಫಲ್ಯ. ಇದು ಅವರು ಸಾವಿನ ಹೆಣಗುಳ ಮೇಲೆ ಆಟ ಆಡ್ತಾ ಇರೋದು ಅವರು. ಭಾರತೀಯ ಜನತಾ ಪಾರ್ಟಿ ನಾವು ಅನುಕಂಪದ ಮೇಲೆ ಹೋಗ್ತಾ ಇದ್ದೀವಿ, ಹೋರಾಟವನ್ನು ಮಾಡ್ತಾಯಿದ್ದೀವಿ. ಸತ್ತೋರನ್ನ ನೀವು ಆಚೆ ಗುಡ್ಡೆ ಹಾಕ್ಬಿಟ್ಟು ನೀವು ಹೋಗಿ ಮುತ್ತು ಕೊಡ್ತಾ ಇದ್ದಾರಲ್ಲ, ನಿಮಗೆ ನಾಚಿಕೆ ಆಗಬೇಕು. ನೀವು ಹೋಗಿ ಇಲ್ಲಿ ಕೆಪಾಸಿಟಿ ಇರುವಂಥದ್ದು ಎಷ್ಟಿದೆ, ಎಷ್ಟು ಜನ ಸೇರಿದ್ದಾರೆ, ಅದಕ್ಕೇನು ವ್ಯವಸ್ಥೆ ಮಾಡಿದ್ದೀರಾ? ಇದ್ರ ಬಗ್ಗೆ ಎಲ್ಲೋ ಒಂದು ಕಡೆ ನಿಮಗೆ ವೈಫಲ್ಯ ಆಗಿರೋದಕ್ಕೆ ಕಾರಣ ಈ ಗೃಹ ಇಲಾಖೆ. ತಕ್ಷಣ ಪರಮೇಶ್ವರ್ ಅವರು, ಮುಖ್ಯಮಂತ್ರಿಗಳು ಮತ್ತು DCM ಅವರು ಫಸ್ಟ್ ಅವ್ರನ್ನ ಬಂಧಿಸ್ಬೇಕು. ನಾವು ಫಸ್ಟ್ ಅವ್ರು ಬಂದಕ್ಕೆ ನಾವು ಆಗ್ರಹವನ್ನು ಮಾಡ್ತೀವಿ. ನಾವು ಇದು ಹೋರಾಟ ಸರ್. ಒಂದು ಕಡೆ ಈಗಾಗಲೇ ಅಧಿಕಾರಿಗಳ ಎಡವಟ್ಟು ಅಂತಕ್ಕಂಥ ರಾಜ್ಯ ಸರ್ಕಾರ ಹೇಳ್ತಿದೆ. ಆದರೆ CM ಮತ್ತು DCM ಗೃಹ ಸಚಿವರು ರಾಜೀನಾಮೆ ಕೊಡಬೇಕಂತ ನಿಮ್ಮ ಪಟ್ಟು ಇದೆ. ಆದರೆ ಸರ್ಕಾರ ಈ ಬಗ್ಗೆ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಆದರೆ ಅವರು ಇರ್ತಕ್ಕಂಥದ್ದು ಈಗ ಒಂದಿಷ್ಟು ನ್ಯಾಯಾಂಗ ತನಿಖೆ, CID ತನಿಖೆ ಅಂತಕ್ಕಂಥ ಕೊಟ್ಟಿದ್ದಾರೆ. ಅದರ ಮೇಲೆ ನಿಮ್ಮ ನಂಬಿಕೆ ಇದೆಯಾ, ಸರಿಯಾಗಿ ತನಿಖೆ ಆಗುತ್ತೆ ಅನ್ನೋದು? ಯಾವುದೇ ನಂಬಿಕೆ ಇಲ್ಲ. ಇವರು ಇದನ್ನು ನಾಟಕ ಮಾಡಿ ಕಣ್ಣುರಿಸುವ ಒಂದು ತಂತ್ರವನ್ನು ಮಾಡ್ತಾಯಿದ್ದಾರೆ. ಯಾಕೆ ಅಂತಂತಂದರೆ, ನೀವು ಕೊಡಿ, CBIಗೆ ಕೊಡಿ, ಯಾಕೆ ಕೊಡ್ತಿಲ್ಲ? ಇವತ್ತು ಯಾರು ನ್ಯಾಯಾಧೀಶರಿದ್ದಾರೆ ಅವ್ರಿಗೆ ಕೊಡಿ ನ್ಯಾಯ. ಇವತ್ತು ನ್ಯಾಯಾಲಯ ಇವತ್ತು ಸುಮೋಟವನ್ನು ಮಾಡ್ಕೊಂಡಿದೆ. ಅಲ್ಲಿ ನೀವೇ ಅರ್ಜಿ ಹಾಕಿ ಓಪನ್ನಾಗಿ ಕೊಡಿ ಅವರಿಗೆ. ಆದರೆ ನೀವು ಮಾಜಿ ನ್ಯಾಯಾಧೀಶರಿಗೆ ಒಂದು ಕಮಿಟಿ ಮಾಡೋದು, DCಗಳನ್ನ ನೇಮಕ ಮಾಡೋದು, ಇದನ್ನು ಕಣ್ಣೆರೆದು ತಂತ್ರ ಮಾಡ್ತೀರಾ. ಜನಗಳ ಶಾಪ ಇವತ್ತು ನಿಮಗೆ ಮುಟ್ಟುತ್ತೆ. ಇವತ್ತು ಯಾಕೆ ಅಂತಂದರೆ, ಇವತ್ತು ಗೋಳಾಡ್ತಿರೋದನ್ನು ನೋಡೋಕ್ಕಾಗಲ್ಲ. ಅವರು ಬರೀ ಯುವಕರು, ಸಣ್ಣ ಮಕ್ಕಳು ಇವತ್ತು ಮಾಡೋದಕ್ಕೆ ನೇರವಾಗಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಕಾರಣ ಅಂತ ಆ ದೃಷ್ಟಿಯಿಂದ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೇವೆ. ನಿಮ್ಮ ಹೋರಾಟ ಮುಂದಿನ ರೂಪರೇಷೆ ಯಾವ ರೀತಿಯಾಗಿರುತ್ತೆ? ಅವರು ಒಂದಿಷ್ಟು ಹೋರಾಟಕ್ಕೆ ಅವರು ಬೆಲೆ ಕೊಡಲ್ಲ ಅನ್ನುವಂಥದ್ದು, ದೊಡ್ಡ ಮಟ್ಟಿಗೆ ಏನಾದರೂ ಹೋರಾಟ ಮಾಡ್ತೀರಾ ಅಂತ? ಅಲ್ಲ, ಈ ಸರ್ಕಾರದಲ್ಲಿ ಏನೇ ಸಾವು ನೋವುಗಳಾಗ್ಬಿಟ್ರು ಕಣ್ಣಿದ್ದು ಕೂಡರಾಗಿದ್ದಾರೆ. ಇವತ್ತು ಇವ್ರ ಉದ್ದೇಶ ಏನು ಅಂತಂತಂದರೆ, ಬರೀ ಒಂದು ಆಡಳಿತದಲ್ಲಿ ಆಳಬೇಕು ಅಂತದೇ ಮಾತ್ರ ಒಂದು ಆಸೆ ಇದೆ ಹೊರತು ಇವರು ವಿಲಾಸ ಮಾಡಬೇಕು, ಇರೋಲ್ಕಾಲ ಮಾಡೋ ಪರಿಸ್ಥಿತಿ ಆಗಿದೆ. ದಯಮಾಡಿ ಆ ದೃಷ್ಟಿಯಿಂದ ಮಾನವೀಯತೆ ಇರಬಂದ ಸರ್ಕಾರ ಇದಲ್ಲ ಇದು. ಈ ದೃಷ್ಟಿಯಿಂದ ನಿಜವಾಗಲೂ ಕೂಡ ನಿಮಗೆ ಅಂತರದ ಏನೋ ಆತ್ಮಸಾಕ್ಷ್ಯ ಇದ್ದರೆ ರಾಜೀನಾಮೆಯನ್ನು ಕೊಟ್ಟು ಎನ್ಕ್ವೈರಿ ಮಾಡ್ತೀವಿ. ಅದು ಬಿಟ್ಟು ನೀವು ಇದೇ ಥರ ನೀವು ಮಾಡಿಕೊಂಡು 11 ಜನ ಸತ್ತಿದ್ದಾರೆ, ಏನು ಮಾಡೋಕ್ಕಾಗುತ್ತೆ? ನ್ಯಾಯಾಲಯ ಮಾಡ್ತಾಯಿದೆ ಅಂತಂದರೆ ನಿಮ್ಮ ಡ್ಯೂಟಿ ಏನು? ಪೊಲೀಸರು ಮತ್ತೆ ಹೇಳಿದ್ದಾರೆ, ನಾವು ಕೊಡೋಕ್ಕಾಗಲ್ಲ, ನಾವು ಬಂದೋಬಸ್ತ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇನ್ನೂ ಸಹ ಕಾರ್ಯಕ್ರಮಕ್ಕೆ 4 ಗಂಟೆಗೆ ಮನೆಗೆ ಹೋಗಿದ್ದಾರೆ. ಮತ್ತೆ ಅವ್ರಿಗೆ ಒಂದು ವಾರ ಬಿಟ್ಟು ಮಾಡಬೇಕಾಗಿತ್ತು ಕಾರ್ಯಕ್ರಮವನ್ನು. ಮಾರನೇ ದಿವಸ ಕಾರ್ಯಕ್ರಮ ಮಾಡಿ ಇದಕ್ಕೆಲ್ಲ ನೇರ ಹೊಣೆ ಅಂತಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಸರ್ಕಾರ ನೇರ ಹೊಣೆ ಆಗಿದೆ. ಏನೋ ಒಂದು ಲಾಭ ತಗೊಳ್ಳೋದಕ್ಕೆ, ಏನೋ ನಾವೇ ಒಂದು ಮಾಡ್ತೀವಿ ಲಾಭ ತಗೊಳ್ಳೋದಕ್ಕೆ ಈ ಕಾರ್ಯಕ್ರಮ ನೀವು ಮಾಡಿದ್ದೀರಾ. ಇದಕ್ಕೆ ನಿಮಗೆ ಪ್ರಾಯಶ್ಚಿತ್ತ ಆಗಬೇಕು ಅಂತಂದರೆ ರಾಜೀನಾಮೆ ಕೊಡಬೇಕು. ರಾಜ್ಯ BJP ಘಟಕ ಇವತ್ತು ಕೆಳಮಟ್ಟ ನಾವು ಹೋಗ್ತೀವಿ, ಯಾವ ಲೆವೆಲ್ಗೆ ಹೋಗ್ತೀವಿ, ಪ್ರತಿ ಮನೆಗೆ ಹೋಗಿ
ನೀವೇನು ಮಾಡಿದ್ದೀರಾ ಅಂತ ಮಾಡಿಬಿಟ್ಟು ನರರಾಕ್ಷಸ ಸರ್ಕಾರ ಇದು ಕಿತ್ತೋಗಿದ್ದಂಗೆ ನಾವು ಯಾರು ನಿದ್ದೆ ಮಾಡಲ್ಲ. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಸಿ ಕೆ ರಾಮಮೂರ್ತಿ ಅವರ ಮಾತಾಗಿತ್ತು. ಅಂದರೆ ಸಿ ಎಂ ಮತ್ತು DCM ಅವರು ರಾಜೀನಾಮೆ ಕೊಡೋವರೆಗೂ BJP ಪಕ್ಷದಿಂದ ಹೋರಾಟ ನಿರಂತರವಾಗಿರುತ್ತೆ ಅನ್ನುವಂಥ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಬಸವರಾಜ್ ಜುಗಾರ್, ರಾಜ್ ನ್ಯೂಸ್, ಬೆಂಗಳೂರು.